ಧನ್ಯವಾದ. ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಪ್ರಥಮ ದರ್ಜೆ ಕಾಲೇಜ್ ಡಿಗ್ರಿ ಕಾಲೇಜು ತುಂಬ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯೊಳಗೆ 4 ವರ್ಷ 5 ವರ್ಷದಿಂದ ಸತತವಾಗಿ ಲೀಡ್ ಕಾಲೇಜ್ ಅಂತ ಹೆಸರು ತಂದಿದೆ. ಅದೇ ಇದೇ ಕಾಲೇಜು ಸುಮಾರು ವರ್ಷಗಳ ಹಿಂದೆ ಮುಚ್ಚೋದ ಪರಿಸ್ಥಿತಿ ಬಂದಿತ್ತು. ಎಲ್ಲ ವಿದ್ಯಾರ್ಥಿಗಳ ಸ್ಟ್ರೆಂತ್ ಸೇರಿ 220 ಬಂದಿತ್ತು. ಟೋಟಲ್ ಸ್ಟ್ರೆಂತ್ ಎಲ್ಲ ಟೋಟಲ್ ವಿದ್ಯಾರ್ಥಿ ಸ್ಟ್ರೆಂತ್ ಇವತ್ತು 1,500 ಬಂದಿದ್ದಾಗಲ್ಲ, ಇವತ್ತು 1,000 ಕ್ರಾಸ್ ಆಗಿದೆ. ಇದಕ್ಕೆ ಮ್ಯಾನೇಜ್ಮೆಂಟ್ಗಳು ಅಂದರೆ ಈಗಿನ ಮ್ಯಾನೇಜ್ಮೆಂಟ್ ಅಂತಲ್ಲ, ಈ ಹಿಂದೆ ನಾವು ಇದೇ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗ 2005ನೇ ಇಸ್ವಿಯಲ್ಲಿ ನಾವು ಈ ಕಾಲೇಜಿಗೆ ವಿದ್ಯಾರ್ಥಿಯಾಗಿ ಬಂದಾಗ, ಆ ಕಾಲೇಜಲ್ಲಿ ನಾವು ಓದ್ಬೇಕಾದ್ರೆ ಇವಾಗ ನಮಗೆ ಲೆಕ್ಚರರ್ಸ್ಗಳು ಒಂದು ಸಬ್ಜೆಕ್ಟ್ ಅವಾಗಿರೋಂಥ ಪ್ರಿನ್ಸಿಪಲ್ ನಾವು ಯಾವ ಡೈಲಿ ಹೋಗಿ ಕೇಳಿದ್ವಿ, ಮೇಡಮ್ ನಮಗೆ ಇಂಗ್ಲೀಷ್ ವೀಕ್ ಇದ್ದೀವಿ, ಲೆಕ್ಚರರ್ಸ್ ಇಲ್ಲ ಅಂತ. ಅವ್ರು ಡೈಲಿ ಬರ್ದಾಕಿದ್ದೀನಿ ಅಂತ ಹೇಳ್ಬಿಟ್ಟು ಲೆಟ್ರ್ ತೋರಿಸೋದು. ಆ ರೀತಿಯಾಗಿ ಬೆಳೆದು ಇದ್ದಂಥ ಕಾಲೇಜು ಇವತ್ತು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಲೀಡ್ ಕಾಲೇಜಾಗಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಸಂತೋಷ ವಿಚಾರ. ಆಮೇಲೆ ಅವಾಗ ಯಾವುದೋ ವಿದ್ಯಾರ್ಥಿಗಳು ಕೂಡ ಈ ಇತಿಹಾಸದಲ್ಲಿ ರ್ಯಾಂಕ್ಗಳು ಬಂದಿರೋದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಯಾವುದೂ ಇಲ್ಲ. ಬಟ್ ಈ ಒಂದು 2-3 ವರ್ಷಗಳಿಂದ ಈಚೆಗೆ ರ್ಯಾಂಕ್ಗಳು ಬರ್ತಾಯಿದೆ. ಅದರಲ್ಲೂ ಬೆಂಗಳೂರು ಯೂನಿವರ್ಸಿಟಿಗೆ ಒಂದು 45,000 ಜನ ಇದ್ದಾರೆ ಸರ್. 45,000 ಜನಕ್ಕೆ 2 ರ್ಯಾಂಕ್ ಹಿಸ್ಟ್ರಿ ಒಳಗೆ ನಮ್ಮ ಕಾಲೇಜಿಗೆ ಬಂದಿದೆ ಖುಷಿ. ಒಂದು 3ನೇದು ಮತ್ತು 5ನೇ ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂದಿದೆ ಅಂತ ಹೇಳಿದ್ರೆ ತುಂಬ ಖುಷಿ. ಯಾಕಂದರೆ ಇದು ಎಲ್ಲರಿಗೂ ಓದೋದು ಬಡವ್ರ ಮಕ್ಕಳು, ಯಾರು ಶ್ರೀಮಂತ ಮಕ್ಕಳು ಗೌರ್ಮೆಂಟ್ ಕಾಲೇಜಿಗೆ ಬರೋಲ್ಲ. ಅದರಿಂದ ತುಂಬ ಖುಷಿಯಾಗಿದೆ. ನಮ್ಮ ವಿದ್ಯಾರ್ಥಿ ಸರಿತಾ ಮತ್ತು ರೋಜ್ ಅವರಿಗೆ ಧನ್ಯವಾದ, ಮತ್ತು ಭವ್ಯವರು ಕೂಡ ಧನ್ಯವಾದ. ಯಾಕಂದರೆ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ರ್ಯಾಂಕ್ ಕೊಟ್ಟಿರೋದಕ್ಕೆ. ಆಮೇಲೆ ಈ ಹಳೆ ವಿದ್ಯಾರ್ಥಿ ಸಂಘಟನೆ ಈ ಹಿಂದೆ ಇದ್ದಂಥ ಸುಮ್ಮನೆ ಸಂಘಟನೆಯಿಂದ ಮಾಡಿರೋ ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಅದು ಈ ಹಳೆ ವಿದ್ಯಾರ್ಥಿ ಸಂಘಟನೆ ಮಾಡಬೇಕು, ನಮಗೆ ನ್ಯಾಯಕ್ಕೆಲ್ಲ ಅನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿ ನಮ್ಮ ಪ್ರವೀಣ್ ಇವರೆಲ್ಲ ಇರೋದ್ರಿಂದ ಅವ್ರು ಹೇಳಿದ್ರು, ಇದರಲ್ಲಿ ಏನು ಸಂಘಟನೆ ಇದೀವಿ ನಮ್ಮದು ಸೇರಿದ್ರೆ ನಾವೆಲ್ಲ ಅಂತ ಇದು ಮಾಡಿಲ್ಲ. ಅವರೆಲ್ಲ ಪ್ರವೀಣ್ ಮತ್ತು ಜಾಸ್ತಿ ಮಹೇಶ್ ಇವರಿಬ್ಬರೇ ಜಾಸ್ತಿ ಶ್ರಮ ಹಾಕಿರುತ್ತೆ ಹಳೆ ವಿದ್ಯಾರ್ಥಿ ಸಂಘಟನೆಗೆ. ಯಾಕಂದರೆ ತುಂಬ ಓಡಾಡಿ ಒಂದು ಸಂಘಟನೆ ರಿಜಿಸ್ಟರ್ ಮಾಡಿಸಿ ಇವೆಲ್ಲ ಅವರಿಗೆ ಪ್ರವೀಣ್ ಮತ್ತು ಮಹೇಶ್ ಅವರಿಗೆ ಈ ಮುಖಾಂತರ ಧನ್ಯವಾದ ಅರ್ಪಿಸ್ತೀವಿ. ನಾವು ಈ ವಿಚಾರದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲಿರೋ ರ್ಯಾಂಕ್ ತೆಗೆದಿರೋ ವಿದ್ಯಾರ್ಥಿಗಳಿರ್ಬೋದು, ಬೇರೆ ವಿದ್ಯಾರ್ಥಿಗಳನ್ನ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಕಾಲೇಜಿಗೆ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ನಮ್ಮ ಬ್ಯಾಚಿನ ಹಿಂದೂ ಮುಂದೆ ಇರೋಂಥ ವಿದ್ಯಾರ್ಥಿಗಳು ಎಷ್ಟು ಕಾಲೇಜಿಗೆಲ್ಲ 3-4 ಸಲ ಬೀಗ ಹಾಕಿದ್ವಿ. ಏನೇನು ಕೋರ್ಸ್ಗಳು ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಕಾಲೇಜೆಲ್ಲ ಬೀಗ ಹಾಕಿದ್ವಿ. ಮತ್ತು ಈ ಕಾಲೇಜಿಗೆ ಇವತ್ತು ಎಕ್ಸಾಮ್ ಸೆಂಟರ್ ಇದೇ ಕಾಲೇಜಲ್ಲಿ ಬರೀತಾ ಇದ್ದೀವಿ. ನಾವಿದ್ದಾಗ ಹಿಂದೆ ಬಂಗಡಪ್ಪ ಕಾಲೇಜಿಗೆ ಎಕ್ಸಾಮ್ ಸೆಂಟ್ರ್ ಇದ್ದಿದ್ದು. ಆ ಎಕ್ಸಾಮ್ ಸೆಂಟ್ರು ಜಾಲಪ್ಪ ಕಾಲೇಜಿಗೆ ಹೋಗುವಂಥ ದಿನ ಬಂತು. ಅವಾಗ ಅಲ್ಲಿದ್ದಂಥ ನಮ್ಮ ಆಡಳಿತ ಮಂಡಳಿಯ ಲೆಕ್ಚರ್ ಪ್ರಿನ್ಸಿಪಲ್ಲು ನಮಗೆ ಫೋನ್ ಮಾಡಿ, ಯಾಕಂದ್ರೆ ನಾವು ರೈತ ಸಂಘಟನೆಯಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಫೋನ್ ಮಾಡಿ, ವಸಂತ ಇವತ್ತು ಒಂದು ದಿವಸ ಬಿಟ್ಟರೆ, ನಾಳೆ ಬಿಟ್ಟರೆ ನಾವು ಎಕ್ಸಾಮ್ ಸೆಂಟರ್ ತರೋಕ್ಕಾಗಲ್ಲ, ಈಗ ನಾಳೆ ಅವಕಾಶ ಇದೆ ಹೋಗಿ ಅಂತ ಹೇಳ್ಬಿಟ್ಟು ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಕರ್ಕೊಂಡು ವ್ಯಾನಿಗೆ ಬರುವಂಥ ಖರ್ಚು, ಊಟದ ಖರ್ಚೆಲ್ಲ ಇದೇ ಕಾಲೇಜಿನ ಲೆಕ್ಚರರ್ಸ್ ಕೊಟ್ಟು ಅವತ್ತು ನಾವು ಬೆಂಗಳೂರು ಯೂನಿವರ್ಸಿಟಿ ಮುಂದೆ ಬೆಳಗಿನ ಸಾಯಂಕಾಲ ತನಕ ನಾವು ಒಂದು ಹೋರಾಟ ಮಾಡಿದ್ವಿ. ಆ ಸಂಜೆ 5 ಗಂಟೆ 6 ಲೆಕ್ಕ ಏನು ಹೋರಾಟ ಅಂದರೆ ಹೋಗ್ತಾರೆ, 2 ಗಂಟೆ 3 ಗಂಟೆದಾಗ ಇದು ಹೋಗ್ಬಿಡ್ತಾರೆ ಅಂತ 6 ಲೆಕ್ಕ ಇದ್ರು. ಇದು ವೈಸ್ ಚಾನ್ಸಲರ್ 6 ಲೆಕ್ಕ, ಅಲ್ಲಿನ ಅಧಿಕಾರಿಗಳ ಲೆಕ್ಕ. ಆದರೆ ನಾವೇನು ಮಾಡಿದ್ವಿ, ಸಾಯಂಕಾಲ 4 ಗಂಟೆ 5 ಗಂಟೆ ನಮ್ಮ ಯಾರು ಕ್ಯಾರಿಯರ್ ಬರಲಿಲ್ಲ ಅಧಿಕಾರಿಗಳು. ನಾವೇನು ಮಾಡಿದ್ವಿ, ನಾವು ಅಡುಗೆ ಮಾಡ್ತೀವಿ, ನಿಂಗೆ ಅಂದರೆ ನಾವು ಎಷ್ಟು ದಿನ ಬಿಟ್ಟು ಹೋಗಲ್ಲ, ಒಂದು ಸರ್ಕಾರಿ ಕಾಲೇಜಿಗೆ ನೀವು ಎಕ್ಸಾಮ್ ಸೆಂಟರ್ ಕೊಡ್ತೀರಾ, ಅದೊಂದು ಖಾಸಗಿ ಕಾಲೇಜಿಗೆ ಎಕ್ಸಾಮ್ ಸೆಂಟರ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅದೇ ಯೂನಿವರ್ಸಿಟಿ ಮುಂದೆ ಇನ್ನೇನು ಒಲೆ ಹಚ್ಚಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮಗೆ ಸಾಯಂಕಾಲ ಬೇಕಾದ್ರೆ ಇವತ್ತು ಕೊಡ್ತೀನಿ, ಸಂಜೆ 5:30 6:30 ಟೈಮಲ್ಲಿ ನನಗೆ ಎಕ್ಸಾಮ್ ಸೆಂಟ್ರು ಇದೇ ಕಾಲೇಜಿಗೆ ಬರಬೇಕು ಅಂತ ಬರ್ದು ರೇಟಿಂಗ್ ಅಲ್ಲಿ ಕೊಟ್ಟರು. ಆ ಲೆಟ್ರ್ ಬರೋದಕ್ಕೆ ನನಗೆ ಬರಲಿಲ್ಲ. ಈ ರೀತಿಯಾದಂಥ ಈಗ ಈ ಕಾಲೇಜು 220 ಸ್ಟ್ರೆಂತ್ ಇದೆ, ಇವತ್ತು 1000 ದಾಟೈತೆ ಅಂದರೆ ಇಲ್ಲಿನ ಓದಂಥ ವಿದ್ಯಾರ್ಥಿಗಳು ಯಾರೇ ಆಗಿರೋದು, ಅದರಲ್ಲೂ ನಮ್ಮ 2005ನೇ ಇಸ್ವಿ ಬ್ಯಾಚ್ ಹುಡುಗರು ಮತ್ತು ಹಿಂದೆ ಮುಂದೆ ಒಂದು 2 ವರ್ಷ ಬ್ಯಾಚ್ಗಳು ಇದ್ದಾರಲ್ಲ, ಅವರೆಲ್ಲರೂ ಸೇವೆ ಐತೆ. ಹಾಗೆ ನಾವು ವಿದ್ಯಾರ್ಥಿಗಳು ನಿಮಗೆ ಕೇಳೋದೇನು ಅಂತಂದರೆ, ಮುಂದೆ ನಮ್ಮ ರೋಜಾ ನಾವು ಹೆಣ್ಮಂಗ್ಳು ಹೇಳಿದ್ರು, ನಮಗೆ ತುಂಬ ಕಷ್ಟ ಇಷ್ಟು ಓದ್ತಾ ಇದ್ದೀವಿ, ನಿಜವಾಗ್ಲೂ ನಮಗೆ ಖುಷಿ ಆಯಿತು. ಆರ್ಥಿಕವಾಗಿ ಸದೃಢವಾಗಿ ಇಲ್ಲದೆ ಕೂಡ ಆರ್ಥಿಕವಾಗಿ ಇಷ್ಟು ಓದ್ದವ್ರೆ. ನಮ್ಮದು ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ನಾವು ಅದಕ್ಕೆ ಆಚೆ ಕರೆದಿದ್ದು, ನಿಮ್ಗೆ ಏನಾದ್ರು ಮುಂದೆ LLB ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಆರ್ಥಿಕವಾಗಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಖಂಡಿತ ನೀವು ನಮ್ಮ ಪ್ರಿನ್ಸಿಪಲ್ಗೆ ತಿಳಿಸಿದ್ರೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ 100% ಕೂಡ ಖಾತೆ ತಗೊಂಡು ಹೇಳೋಕ್ಕಾಗಲ್ಲ. ನಮ್ಮ ಕೈ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ನಾವೊಂದಷ್ಟು ಕೊಡೋಕ್ಕೆ ಸಹಾಯ ಮಾಡ್ತೀವಿ. ನಮಗೇನಂತ ಹೇಳಿದ್ರೆ, ನೀವು ಹೇಳ್ಬೇಕಾದ್ರೆ ನಿಮ್ಮ ಕಷ್ಟ ಸುಖ ಅರ್ಥ ಆಯಿತು. ಚಿಕ್ಕ ವಯಸ್ಸಿಗೆ ಏಜ್ ಮುಂಚೆಗೆ ಮದುವೆ ಆಯಿತು, ಮತ್ತು ಆಮೇಲೆ ಓದಿ ಮಾಡಿದ್ರೆ ನೀವು ಡಿಗ್ರಿಗಳು ಪೊಲಿಟಿಕಲ್ ಎಲ್ಲ ತಂದಿರೋದು ಖುಷಿ ಆಯಿತು. ನೀವೇನಾದ್ರು LLB ಮತ್ತು KS ಓದ್ತೀನಿ ಅಂತ ಹೇಳ್ದಾಗ
ನಾವು ಹಳೆ ವಿದ್ಯಾರ್ಥಿ ಸಂಘಟನೆ ಆಮೇಲೆ ಅವ್ರೊಬ್ಬರಿಗೆ ಹೇಳ್ತೀನಿ ತಪ್ಪಿಳ್ಕೊಂಡು ಮಾಡಿರಿ, ನಿಮಗೂ ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಯಾಕಂದ್ರೆ ನಿಮ್ಮಲ್ಲಿ ಸ್ವಲ್ಪ ನಿಮ್ಮ ಮಾತಿನಲ್ಲಿ ನಿಮ್ಮ ಕಷ್ಟ ಮತ್ತು ನಿಮ್ಮ ಜ್ಞಾನ ತುಂಬ ಇಷ್ಟ ಆಯಿತು. ಅದರಿಂದ ನೀವೇನಾದ್ರು ಒಂದು ಪಕ್ಷ ನೀವು ಮುಂದೆ LLB ಮಾಡೋಕ್ಕಾಗಲಿ ಇದಕ್ಕಾಗಲಿ ನಿಮಗೇನು ಹಣಕಾಸಿನ ಇದಿದ್ರೆ ಖಂಡಿತ ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಎಷ್ಟಾಗುತ್ತೆ ಅಷ್ಟು ಸಾಧ್ಯದಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ನೀವು ನಮ್ಮ ಏನು ಕಾಂಟ್ಯಾಕ್ಟ್ ನಮ್ಮ ಪ್ರಿನ್ಸಿಪಲ್ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ ಅಂತ ಇಷ್ಟಪಡ್ತೀವಿ. ಮತ್ತು ಇವತ್ತೊಂದು ಹಳೆ ವಿದ್ಯಾರ್ಥಿ ಸಂಘಟನೆ ಇಷ್ಟು ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಅದರಲ್ಲೂ ನಮ್ಮ ಪ್ರವೀಣ್ ಮತ್ತು ನಮ್ಮ ಮಹೇಶ್ ಅವರಿಗೆ ಎರಡನೇ ಸರಿ ಕೂಡ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ಒಂಥರ ಪಾರ್ಟ್ ಟೈಮ್ ಜಾಬ್ ಈ ಸಂಘಟನೆಯಲ್ಲಿ. ಅವರು ಅದರಲ್ಲಿ ಕರೆಂಟ್ ಬಂತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಶುಭ ಶುಕ್ನ, ಯಾಕಂದರೆ ಅವರಿಬ್ಬರಿಂದಲೇ ಇವತ್ತು ಆಗಿರೋದು. ಯಾಕಂದರೆ ಸುಮ್ಮನೆ ಅಧ್ಯಕ್ಷ ಪ್ರವೀಣ್ ಅವರು ಕಾರ್ಯದರ್ಶಿ ನನ್ನ ಮಾಡೋರೆ, ನಾನು ಹಂಗೂ ಸಾಕಷ್ಟು ಹೇಳಿದೆ ನನಗೇನು ಭಾಗವಹಿಸೋಕ್ಕಾಗಲ್ಲ, ಕರೆದಾಗ ಬರ್ತೀನಿ ಕಾರ್ಯದರ್ಶಿ ಏನು ಕೆಲಸ ಮಾಡೋಕೆ ಕೊಡಿ ಕಾರ್ಯ ಅಂತ ನಾನು ಸಾಕಷ್ಟು ಕೇಳಿದೆ. ಇಲ್ಲ ನೀನು ಬೇಡ ಇರಬೇಕಪ್ಪ ನೀನು ಅಂತ ಹೇಳ್ಬಿಟ್ಟು ಅಂದು ಕೂಡ ಜೊತೆಗೆ ಕರ್ಕೊಂಡು ಹೋದವ್ರೆ. ಮತ್ತೊಮ್ಮೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘಟನೆಯ ಹಿಂದೆ ಕಾನೂನಾತ್ಮಕವಾಗಿ ಒಂದು ರಿಜಿಸ್ಟರ್ ಮಾಡಿಸಿ ಈ ಮಟ್ಟಿಗೆ ಬೆಳೆಸ್ತಾ ಇರುವಂಥ ಪ್ರವೀಣ್ ಮತ್ತು ಮಹೇಶ್ ಅವರಿಗೆ ಧನ್ಯವಾದಗಳು. ಮತ್ತು ನಾವು ಏನೇ ಮಾಡಿದ್ರು ಕೂಡ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆಗ್ಬೋದು ಮತ್ತು ಲೆಕ್ಚರರ್ಸ್ ಅವರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾರೆ. ನಮ್ಮ ಗೌರವ ಸರ್ ಅಂತೂ ನಮಗೆ ಏನಿದ್ರು ಹಿಂಗೆ ಮಾಡಬೇಕಪ್ಪ ಅಂತ ತಿಳಿಸ್ತಾರೆ. ಯಾಕಂದರೆ ಒಂದು ಈಗ ಒಂದು ನಾವು ಓದ್ಬೇಕಾದ್ರೆ ನಮ್ಮ ಬಡ ಕುಟುಂಬದಿಂದ ಬಂದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ಫೀಸ್ ಕಟ್ಟೋ ಕೂಡ ಕಷ್ಟ ಇರ್ತೈತೆ. ಯಾಕಂದ್ರೆ ನಾವು ಓದ್ಬೇಕಾದ್ರೆ ಕೂಡ ನಮ್ಮ ಹತ್ರ ಕಷ್ಟ ಐತಿ. ಈ ಥರ ಒಂದು ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡಿದಾಗ ಅವ್ರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತೈತಿ ಅಂತ ಹೇಳಕ್ಕೆ ನಾನು ಅದೇ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಖಂಡಿತ ಯಾವುದೇ ಇದಿಲ್ಲದೆ ಹೇಗೆ ಅಂದರೆ ನಾವು ನಿಮ್ಮಲ್ಲಿ ಒಂದೇನು ಎಕ್ಸೆಪ್ಟ್ ಮಾಡ್ತಾರೆ ಚೆನ್ನಾಗಿ ಓದಬೇಕು ಮತ್ತು ನೀವು ಸಮಾಜಕ್ಕೆ ನಿಮ್ಮ ಕೈಯಲ್ಲಿ ಸಹಾಯ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಶ್ರೀಮಂತರಿಗೆ ಇವತ್ತು 3-4 ವರ್ಗ ಇದೆ. ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು ಅಂತ ಹೇಳ್ಬಿಟ್ಟು. ಮಧ್ಯಮ ವರ್ಗದವರು ಅವ್ರಿಗಷ್ಟು ಕಷ್ಟ ಇರೋಲ್ಲ, ಫೀಸ್ ಹೆಂಗೆ ಕಟ್ಕೊಂಡು ಹೋಗ್ತಾರೆ. ಶ್ರೀಮಂತರುಗಳಿಂದ ಕಾಲೇಜ್ ಬರೋದಿಲ್ಲ. ಬಡ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು ಅಂತ ನಾಳೆ ದಿವಸ ನೀವು ಕೂಡ ಯಾವುದೋ ಒಳ್ಳೆ ಪೋಸ್ಟ್ಗಳು. ಯಾಕಂದರೆ ಇವತ್ತು ದುಡ್ಡಿರೋನು ಅಧಿಕಾರ ನಡೆಸ್ತಾ ಇಲ್ಲ, ದುಡ್ಡಿರೋನು ಅದು ಅಧಿಕಾರಿಗಳಾಗಿಲ್ಲ, ವಿದ್ಯೆ ಇರೋರು ಮಾತ್ರ ಇವತ್ತು ಅಧಿಕಾರಿಗಳು. ದೇಶ ಆಳ್ತಾ ಇರೋದು, ಪ್ರಪಂಚ ಆಳ್ತಾ ಇರೋದು ದುಡ್ಡಿರೋರಲ್ಲ, ವಿದ್ಯೆ ಇರೋರು. ಇವತ್ತು CEOಗಳು ಯಾವುದು ದೊಡ್ಡ ದೊಡ್ಡ ಕಂಪ್ನಿಗಳು ನೋಡ್ರಿ ಎಲ್ಲ ಭಾರತೀಯರು ಇದ್ದಾರೆ, ಅಂದರೆ ಅಷ್ಟು ಬುದ್ಧಿವಂತರು ಇದ್ದಾರೆ. ಇವತ್ತು ಉದಾಹರಣೆ ಗೂಗಲ್ದೇ ಆಗ್ಬೋದು. ಇದೆಲ್ಲ ಬುದ್ಧಿವಂತಿಕೆಯಿಂದ ಅವರು ಸಮಾಜ ನಡೆಸ್ತೈತೆ. ದುಡ್ಡಿರೋರು ಯಾರು ಖಂಡಿತ ಸುಮ್ಮನೆ ಅಪ್ನೆಸ್ಗಳು ಮಾಡ್ಬೋದು ಅಷ್ಟೇ. ನೀವು ಇನ್ನೂ ಸಾಕಷ್ಟು ಓದಿ, ಏಕೆಂದರೆ ವಿದ್ಯೆ ಅನ್ನೋದು ಎಲ್ಲರಿಗೂ ಒಲೆಯಲ್ಲ. ನಿಮಗೆ ವಿದ್ಯೆ ಹೊರದೈತೆ ಅಂತ ನಿಮ್ಮ ಮಾತನ್ನ ಈಗ ಹೇಳಿ ಸರ್. ನನ್ನ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ಟು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು. ಏನು ಈ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡಬಳ್ಳಾಪುರ, ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ MA ಇತಿಹಾಸದಲ್ಲಿ 3ನೇ ರ್ಯಾಂಕ್ ಗಳಿಸಿರ್ತಕ್ಕಂಥ SS ಸರಿತಾರವರು, 5ನೇ ರ್ಯಾಂಕ್ ಗಳಿಸಿರ್ತಕ್ಕಂಥ B ರೋಜಾರವರು, ಅದೇ ರೀತಿ BA ವಿಭಾಗದಲ್ಲಿ 5ನೇ ರ್ಯಾಂಕ್ ಗಳಿಸಿರ್ತಕ್ಕಂಥ ಭವ್ಯ ಬೀರವರು, ಇವರ ಎಲ್ಲರ ಒಂದು ಪರಿಶ್ರಮದಿಂದ ಓದಿರೋದು. ಆಮೇಲೆ ನಮ್ಮ ಕಾಲೇಜಿನ ಒಂದು ಎಲ್ಲ ಒಂದು ಲೆಕ್ಚರರ್ಗಳು, ಆಮೇಲೆ ಪ್ರಿನ್ಸಿಪಾಲು, ಇವರೆಲ್ಲರ ಒಂದು ಶ್ರಮದಿಂದ ಏನು ಈ ಒಂದು ಕಾಲೇಜಲ್ಲಿ ಒಂದು ಈ 3 ಜನ ಒಂದು ಇವತ್ತು ಕೀರ್ತಿ ತಂದಿದ್ದಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಇವರ ಜೀವನದಲ್ಲಿ ಯಶಸ್ಸು ಸಿಗಲಿ, ಇನ್ನೂ ಒಳ್ಳೆಯ ಒಂದು ಸ್ಥಾನಕ್ಕೆ ಇವರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ನಾನು ಹಾರೈಸ್ತಾ, ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಏನು ಈ ಕಾಲೇಜಲ್ಲಿ ಒಂದು ಎಲ್ಲ ಒಂದು ಇದರಲ್ಲೂ ಒಂದು ಕೈ ಜೋಡಿಸ್ತಾ ಬಂದಿದೆ. ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಮುಂದೆ ಎಲ್ಲ ಒಂದು ವಿದ್ಯಾರ್ಥಿಗಳು ಒಂದು ಮೆಂಬರ್ಶಿಪ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ಸದಾಶಿವ ರಾಮಚಂದ್ರಗೌಡ, ಪ್ರಿನ್ಸಿಪಾಲ್ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್, PG ಸೆಂಟ್ರ್ ಮತ್ತು ರಿಸರ್ಚ್ ಸೆಂಟ್ರ್. ಸೊ ಈ ವರ್ಷ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ಸುವರ್ಣಾಕ್ಷರ ಬರೆಯಬೇಕಾದಂಥ ದಿನ. ಯಾಕೆ ಅಂತ ಹೇಳಿದ್ರೆ BAಯಲ್ಲಿ ನಮ್ಮ ಕಾಲೇಜಿಗೆ 43 ವರ್ಷದ ಇತಿಹಾಸದಲ್ಲಿ ರ್ಯಾಂಕ್ ಬಂದಿಲ್ಲ. ದ ಫಸ್ಟ್ ಶಿ ಗಾಟ್ ಭವ್ಯ. ಎರಡನೇದು ಭಾಳ ಖುಷಿ ಕೊಡೋ ವಿಷಯ ಏನಂದರೆ ಹಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ನಮ್ಮಲ್ಲಿ ಯಾರೋ ಫುಲ್ ಟೈಮ್ ವರ್ಕರ್ಸ್ ಯಾರೂ ಇರಲಿಲ್ಲ. ನಮ್ಮ ರಾಮಾಂಜನಪ್ಪ ಇವರು ಎಲ್ಲ ಇದ್ದಂಥ ಸಂದರ್ಭದಲ್ಲಿ, ರಂಗಸ್ವಾಮಿ ನಾವು ಇದ್ದಂಥ ಸಂದರ್ಭದಲ್ಲಿ 3 ರ್ಯಾಂಕ್ ತೊಗೊಂಡಿದ್ವಿ ಹಿಸ್ಟ್ರಿಗೆ. ಸೊ ಈಗ ಅದರ ಇನ್ಸ್ಪಿರೇಷನಲ್ಲೇ ಇವತ್ತು ರೋಜಾ ಮತ್ತು ಸರಿತಾ ಅವರಿಬ್ಬರು ಕೂಡ
ನಮ್ಮ ವಿಶ್ವವಿದ್ಯಾಲಯದ ಇತಿಹಾಸದ ವಿಭಾಗಕ್ಕೆ ಮಾಸ್ಟರ್ ಡಿಗ್ರಿ ಸ್ನಾತಕೋತ್ತರ ಇದರಲ್ಲಿ 3rd ರ್ಯಾಂಕ್ ಮತ್ತು 5th ರ್ಯಾಂಕನ್ನು ಗಳಿಸ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಮುತುವರ್ಜಿ ವಹಿಸಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಲಮ್ನಿ. ಸೊ ಅವರಿಗೆ ಪ್ರವೀಣಿಗೆ ಹೇಳಿದೆ, ಹಿಂಗೆ ಇಬ್ಬರು ಇದಕ್ಕೆ ರ್ಯಾಂಕ್ ಬಂದೇನಂತ. ಆಮೇಲೆ ನಿನ್ನೆ ರಾತ್ರಿ 8 ಗಂಟೆಗೆ ರಿಸಲ್ಟ್ ಬಂತು, ಯಾವುದು ಡಿಗ್ರಿದು. ಬಂದ ತಕ್ಷಣ ಪ್ರವೀಣ್ ಇನ್ನೊಂದು ರ್ಯಾಂಕ್ ಬರ್ತಾ ಇದ್ದೀನಿ. ಸೊ ಪ್ರವೀಣ್ ಸರ್ ಹಂಗಾರೆ 3 ಆಗತ್ತಾ, ಅದು ಗ್ರೇಟ್ ಅಪರ್ಚುನಿಟಿ, 3 ಆಗಿದೆ. ಸೊ ಇದು ಅದ್ಭುತವಾದ ಇದು, ನೀವು ಅದು ರೆಡಿ ಮಾಡ್ಕೊಳ್ಳಿ 3 ಜನಕ್ಕೆ ಅಂತ. ಹಾಗೆ 3 ಜನಕ್ಕೂ ಕೂಡ ಈ ಸಂದರ್ಭದಲ್ಲಿ ಬಂದು, ಯಾಕಂದರೆ ಇದು ನಿಜವಾದ ಕೆಲಸ ಇದು. ಯಾಕೆಂತ ಹೇಳಿದ್ರೆ ಓದ್ತಿರೋ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಕಡೆಗೆ ಒಂದು ಸ್ಟಿಮ್ಯುಲೇಟ್ ಆಗಬೇಕು, ಅವರಿಗೆ ಇನ್ಸ್ಪಿರೇಷನ್ ಸಿಗಬೇಕು. ಸೊ ಹಾಗಾಗಿ ಆ ಅದ್ಭುತವಾದಂಥ ಕೆಲಸಕ್ಕೆ ನೀವು ಪಾಲ್ದಾರಾಗಿದ್ದಕ್ಕೆ ನಿಮಗೂ ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ವಿಭಾಗದಲ್ಲಿ ಹಿಸ್ಟ್ರಿ ಟೀಚರ್ಸ್ಗಳು, ಅದು ಗಂಗಾಧರಯ್ಯ ಇರ್ಬೋದು, ನೀರಜಾದೇವಿ ಆಗಿರ್ಬೋದು, ಲಲಿತಮ್ಮ ಆಗಿರ್ಬೋದು, ಅಥವಾ ವೆಂಕಟಾಚಲಪತಿ ಆಗಿರ್ಬೋದು, ಮತ್ತು ಶೈಲವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಇತಿಹಾಸದ ವಿಭಾಗಕ್ಕೆ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಇತಿಹಾಸದ ಲೆಕ್ಚರರಯ್ಯ. ಸೊ ಹಾಗಾಗಿ ಇತಿಹಾಸ ವಿಭಾಗನ ಭಾಳ ಗಟ್ಟಿಯಾಗಿ ಕಟ್ಟಿದ್ದೀವಿ. ಅದಕ್ಕಾಗಿಯೇ ಇತಿಹಾಸದಲ್ಲಿ MA ಬಂದಿದೆ, ಇತಿಹಾಸದಲ್ಲಿ ರಿಸರ್ಚ್ ಸೆಂಟ್ರು ಬಂದಿರೋದು ಇತಿಹಾಸಕ್ಕೇನೆ, ಇತಿಹಾಸದ್ದೇ ರಿಸರ್ಚ್ ಸೆಂಟರ್ ಆಗಿರೋದು. ಸೊ ಹಾಗಾಗಿ ಈ ಸುಸಂದರ್ಭದಲ್ಲಿ ನಮ್ಮೆಲ್ಲ ಅಧ್ಯಾಪಕರನ್ನು ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗವನ್ನು ಮತ್ತು ನಮ್ಮೆಲ್ಲ CDC ಮೆಂಬರು ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ, ಆಮೇಲೆ ನಮ್ಮ ಪತ್ರಕರ್ತರ ಸಮೂಹ, ಎಲ್ಲರಿಗೂ ಕೂಡ ಈ ಕಾಲೇಜ್ ಬೆಳವಣಿಗೆ ಆಗಲಿಕ್ಕೆ ಪ್ರತಿಯೊಬ್ಬರದು ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಹಾಗಾಗಿ ನಮ್ಮ ಕಾಲೇಜಿನ ಯಶಸ್ಸಿನಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.